ಬೌಲಿಂಗ್ ಅಲ್ಲಿ ಚೇಂಜಸ್ ಅಂದ್ರೆ ಅದೇ ಪ್ಲೇಯರ್ಸ್ ಅಂದ್ರೆ ನೀವು ಇನ್ನೂ ಡಫಿನ್ ಹಾಕ್ಬೋದು ಅಂತ. ಡಫಿನ್ ಆಡಿಸ್ಬೋದು ಅಂತ ಡಫಿನ್ ಆಡ್ಸಿದ್ರೆ ಇಲ್ಲಿ ಯಾರಾದ್ರೂ ಒಬ್ರು ಕೂಡಿಸ್ಬೇಕಾಗುತ್ತೆ. ಅದೇ ಹೇಳಿಲ್ವಾ, ಬ್ಯಾಟಿಂಗ್ ಅವರಿಗೆ ಅಷ್ಟು ತಲೆನೋವು ಆಗ್ದಿರೋದ್ರಿಂದ ಶಫರ್ಡ್ ನ ಕೂಡಿಸಿ ಆರ್ ಮೇಲೆ ಅಷ್ಟೇ ಅವರು 8ನೇ ಕ್ರಮಾಂಕದಾಗ ಬ್ಯಾಟಿಂಗ್ ಬಂದಿರೋದು ಅಂದ್ರೆ ಹೌದೌದು. ಇನ್ನು 2 ಮ್ಯಾಚ್ ಕೂಡ 3 ಎಲ್ಲಿ ತನಕ ಅಂದ್ರೆ 6 ವಿಕೆಟ್ ಶಫರ್ಡ್ ಬ್ಯಾಟಿಂಗ್ ಸಿಕ್ತಿರ್ಲಿಲ್ಲ, ಶಫರ್ಡಿ ಸಿಕ್ಕಿಲ್ಲ. ಆಮೇಲೆ ಇನ್ನೊಬ್ರು ಯಾರು ಜಿತೇಶ್ ಶರ್ಮಾ ಸಿಕ್ತಿರ್ಲಿಲ್ಲ. ಹಂಗಾಗಿ ಅವ್ರು ಅದೊಂದು ಚೇಂಜಸ್ ಸಿಕ್ಕಿಲ್ಲ. ಆದ್ರೆ ಇನ್ನೊಂದು ಅವ್ರದ್ದು ಬೌಲಿಂಗ್ ಕೂಡ ನೋಡಿ, ಮುಂಬೈ ಅವ್ರದ್ದು ಪವರ್ ಪ್ಲೇ ಅಲ್ಲಿ ಎಂತ ಸ್ಟ್ರಾಂಗ್ ಬೌಲರ್ಸ್ ಇದಾರೆ ಅಂದ್ರೆ ದೀಪಕ್ ಚಾರ್ ಇದಾರೆ, ಟ್ರೆಂಟ್ ಬೋಲ್ಟ್, ಆಮೇಲೆ ಬೂಮ್ರಾ ಸ್ಟಾರ್ ಬೌಲರ್. ಅವರು ಅದೊಂದು ಅಡ್ವಾಂಟೇಜ್ ಇರುತ್ತೆ ಅವರಿಗೆ ಪವರ್ ಪ್ಲೇ ಅಲ್ಲಿ. ಆ 3 ಬೌಲರ್ ಅಲ್ಲಿ ಯಾರು ಒಬ್ರು ಸ್ವಲ್ಪ 100% ಅವ್ರ 3 ಜನ ಯಾರು ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ. 3 ಜನನು ಇದ್ ಮಾಡಕ್ ಆಗಲ್ಲ. ಸೊ ಅದೊಂದು ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು RCB ಬ್ಯಾಟ್ಸ್ಮನ್ ಗಳು. ಅಂದ್ರೆ ಬೇರೆ ಟೀಮ್ ಮೇಲೆ ಹೊಡೆದಂಗೆ ಅಷ್ಟು ಡಾಮಿನೆಂಟ್ ಆಗಿ ಹೊಡೆಯೋದು ಕಷ್ಟ ಇರುತ್ತೆ ಅವ್ರ ಮೇಲೆ. ಸೊ ಅದು ಒಂದು ಮ್ಯಾಟರ್ ಆಗುತ್ತೆ. ಓಕೆ, ಅಲ್ಲ ಮಧ್ಯೆ ಬ್ಯಾಟ್ಸ್ಮನ್ ಗಳು ಯಾರ ಹತ್ರ ಸ್ಪಿನ್ನಿಂಗ್ ಹಾಕ್ಸಿ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದಲ್ಲ ಅಂತ RCB ಅವರು. ಅದೇ ಅಂತ ಟೈಮ್ ಬಂದ್ರೆ, ಯಾಕೆಂದ್ರೆ ನಾವು ನೋಡಿ ಬ್ಯಾಟಿಂಗ್ ನೀವು ಹೇಳ್ದಂಗೆ ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಇದೆ. ಓಪನಿಂಗ್ ಬಂದ್ರು ಕೂಡ 200+ ಕೊಡ್ತಾರೆ, ಚೇಸಿಂಗ್ ಹೋದ್ರೆ ಮುಗಿತು, ವಿನ್ ನಮ್ದೆ. ಬಟ್ ಬೌಲಿಂಗ್ ಅನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಚೇಸಿಂಗ್ ನಮ್ದೇ ಬಿತ್ತು. ಅಲ್ಲ ಏನಂದ್ರೆ ಡಿಫೆಂಡ್ ಮಾಡೋದು ನಮ್ದಿತ್ತು. ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ, 200+ ಕೊಟ್ವಿ. ಈ ಕಡೆ ಅವ್ರು ಚೆನ್ನಾಗಿ ಯಾರಾದ್ರೂ ಕ್ರೀಸಿಗೆ ಇದಾಗಿದ್ರು ಅಂದ್ರೆ ನಾವು ಅವ್ರನ್ನ ಬೀಳಿಸ್ಬೇಕು ಅಂದ್ರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ಲೇಬೇಕು. ಈಗ ಆಪ್ಷನ್ಸ್ ಇರೋದು ಟಿಮ್ ಡೇವಿಡ್, ಅಯ್ಯರ್ ಇಂಥ ಬೌಲರ್ಸ್ ಗಳನ್ನ ಸ್ವಲ್ಪ ಬ್ಯಾಕ್ ಮಾಡ್ಬೇಕಷ್ಟೇ. ಅವರಿಗೆ ಒಂದ್ ಸ್ವಲ್ಪ ಇನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿಸಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅವರು. ಅದೇ ಒಂದು ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ಏನಂದ್ರೆ ಟಾಸ್ ಇಂಪಾರ್ಟೆಂಟ್ ಆಗಿ, ಮೇನ್ ಟಾಸ್ ಮ್ಯಾಟರ್ ಇಲ್ಲಿ. ಚೇಸಿಂಗ್ ತಗೊಂಡವರಿಗೆ ತುಂಬಾ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಎಷ್ಟು ಒಂದು ಟಾರ್ಗೆಟ್ ಇಲ್ಲಿ ನೋಡಿ, ಫಸ್ಟ್ ಮ್ಯಾಚ್ ಅಲ್ಲಿ 220 ಸಮಥಿಂಗ್ ಹೋಗಿತ್ತು. ಈ ಮ್ಯಾಚ್ ಕೂಡ ಪಕ್ಕ 200 ಕ್ರಾಸ್ ಆಗೋದಂತೂ ಪಕ್ಕ. 230 240 ಎರಡೂ ಕೂಡ ಒಳ್ಳೆ ಸ್ಫೋಟಕ ಬ್ಯಾಟ್ಸ್ಮನ್ ಯಾವ್ದು ಫಸ್ಟ್ ಆಡೋರು ಕೂಡ 200+ ಹೊಡೆದೇ ಹೊಡಿತಾರೆ. ಅಂಡ್ ಚೇಸಿಂಗ್ ಅವ್ರು ಕೂಡ ಅದು ಚೇಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಳೆ ಗಿಳೆ ಏನಾದ್ರು ಮಳೆ ಏನು ಇಲ್ಲ ಅಂತಿದ್ದಾರೆ ಈ ಮ್ಯಾಚ್ಗೆ, ಅಷ್ಟೇನು ಅಡ್ಡಿ ಆಗಲ್ಲ ಅಂತ. ಅಲ್ಲ ಕರೆಕ್ಟ್, ಮಳೆ ಅಕಸ್ಮಾತ್ ಇಲ್ಲ ಬಂದ್ರು ಕೂಡ ಈ ಓಪನ್ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಮಾಡೋರಿಗೆ ಸ್ವಲ್ಪ ಅಷ್ಟೇ ಡ್ಯೂ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅಂತ. ಈ ಗುವಾಹಟಿಯಲ್ಲಿ ಇತ್ತಲ್ಲ, ಅದೇ ತರನೇ ಸ್ವಲ್ಪ ಅದು ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಅದು ಬೌನ್ಸ್ ಅದು ಇದೆಲ್ಲ ಪೇಸರ್ಸಿಗೆ ಒಳ್ಳೆ ಪಿಚ್ ಅಂತ, ಒಳ್ಳೆ ರನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಮೇನ್ ಏನಂದ್ರೆ ಇದು ಹೈ ವೋಲ್ಟೇಜ್ ಮ್ಯಾಚ್ ನೋಡಿ. ಈಗ RCB ಅವ್ರದ್ದು CSK ಮೇಲೂ ಅಂತ ಮ್ಯಾಚ್, ರಾಜಸ್ಥಾನ್ ಮೇಲೂ ಅದೇ, ಮುಂಬೈ ಮೇಲೆ ಕೂಡ ಹಂಗೆ. ಅಲ್ಲಿ ಎಷ್ಟು ಸ್ಟಾರ್ಸ್ ಇದಾರೆ, ಬೂಮ್ರಾ, ರೋಹಿತ್, ನಮ್ ಕಡೆ ವಿರಾಟ್ ಕೊಹ್ಲಿ. ಸೊ ಒಳ್ಳೆ ಮ್ಯಾಚ್, ಒಳ್ಳೆ ಫೈಟ್ ಇದೆ. ಅದು ಇನ್ನೊಂದೇನಂದ್ರೆ ಟೇಬಲ್ ಅಲ್ಲಿ ಈಗ ಮುಂಬೈ ಅವರು ಕೆಳಗಡೆ ಎಲ್ಲ ಲಾಸ್ಟ್ ಇಂದ 7ನೇ 8ನೇ ಸ್ಥಾನದಲ್ಲೇನೋ ಇದಾರೆ. ಸೊ ಅವ್ರಿಗೂ ಅಷ್ಟೇ ಈಗ ಜಂಪಿಗೆ ಒಂದು ಅವಕಾಶ ಅವ್ರು ಅದ್ರ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ, ಏನಾದ್ರೂ ಮಾಡಿ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಲೇಬೇಕು ಅಂತ. ಸೊ ಈಗ RCB ಅಷ್ಟೇ, ಏನಾದ್ರು ಮ್ಯಾಚ್ ಸೋಲ್ತಂದ್ರೆ ಕೆಳಗೆ ಹೋಗಕ್ಕೆ ಅದು ರೆಡಿ ಆಗಿರ್ಬೇಕು. ಗೆಲ್ತಂದ್ರೆ ಅವರು 1 or 2ಗೆ. ಅಂಡ್ ಇನ್ನೊಂದ್ ಏನಂದ್ರೆ ಕೋಇನ್ಸಿಡೆನ್ಸ್ ನೋಡಿ, ಇಬ್ರು ಸಂತ್ರಸ್ತರೆ, ಇಬ್ರು ರಾಜಸ್ಥಾನ್ ಮೇಲೆ ಆಡಿ ಸೋತಿರೋದು. ಇಬ್ರಿಗೂ ಅದೊಂದು ಶಾಕ್ ಎದುರಾಗಿದೆ ಈಗ, ತಮ್ಮ ಬೌಲಿಂಗ್ ಹೆಂಗಿದೆ ಅಂತ. ಅಂಡ್ ಇಬ್ರು ಡಾಮಿನೇಟ್ ಮಾಡಿರೋದು ವೈಭವ್ ಸೂರ್ಯವಂಶಿ. ಹೌದು. ಹಂಗಾಗಿ ಅವರು ಮೇನ್ ಅವರು ಬೌಲಿಂಗ್ ಗಳ ಕಡೆ ಜಾಸ್ತಿ ಗಮನ ಹರಿಸ್ತಾರೆ ಅನ್ಸುತ್ತೆ. ನಾವು RCB ಅವ್ರು ಏನಾದ್ರು ಸೇಡ್ ತೀರ್ಸ್ಕೋಬೇಕು ಅಂದ್ರೆ ಚಾನ್ಸ್ ಪ್ಲೇ ಆಫಿಗೆ ಹೋಗ್ಬೇಕು. ರಾಜಸ್ಥಾನ ಮತ್ತೆ ಸಿಗ್ಬೇಕು. ಇನ್ನ ಮತ್ತೆ ಈಗ ಒಂದೇ ಮ್ಯಾಚ್ ಇರಲ್ಲ. ಚಾನ್ಸ್ ಮುಂಬೈ ಮೇಲೆ ಬೇರೆ 2 ಮ್ಯಾಚ್ ಇದೆ, ಅವ್ರಿಗೆ ಒಂದು ಚಾನ್ಸ್ ಇರುತ್ತೆ. ಬಟ್ ಆದ್ರೂ ನಾಳೆ ಮ್ಯಾಚ್ ಭಾನುವಾರದ ಮ್ಯಾಚ್. ಅಂಡ್ ಇದ್ರಲ್ಲಿ ಕೂಡ ಇನ್ನೊಂದು ನಾವು ಅಬ್ಸರ್ವ್ ಮಾಡ್ಬೋದು, ವಾಂಖೆಡೆಲಿ ಮುಂಬೈ ಅವ್ರದ್ದು ಡಾಮಿನೆನ್ಸ್ ಚೆನ್ನಾಗಿದೆ. ಮೋಸ್ಟ್ಲಿ ಅವ್ರು 8 ಮ್ಯಾಚ್, ಇವ್ರು 4 ಮ್ಯಾಚ್ ಏನೋ ಗೆದ್ದಿದ್ದಾರೆ. ಆತರ ಇದೆ ಇವ್ರದ್ದು. ಮುಂಬೈ ಅವರೇ ಚೆನ್ನಾಗಿ ಗೆದ್ದಿದ್ದಾರೆ. ಅಂಡ್ ಹೆಡ್ ಟು ಹೆಡ್ ನೋಡಿದ್ರು ಕೂಡ ಅವ್ರದ್ದು 19 ಮ್ಯಾಚ್, ಇವ್ರದ್ದು 15 ಮ್ಯಾಚ್ ಏನೋ ಗೆದ್ದಿರೋದು RCB ಅವರು. ಸೊ ಅವ್ರದ್ದು ಒಂದ್ ಸ್ವಲ್ಪ ಡಾಮಿನೆನ್ಸ್ ಇದೆ RCB ಮೇಲೆ. ಬಟ್ ರೀಸೆಂಟ್ ಒಂದು 4-5 ಮ್ಯಾಚಸ್ ಅಲ್ಲಿ RCB ಅವ್ರದ್ದು ಚೆನ್ನಾಗಿದೆ. ಲಾಸ್ಟ್ ಸೀಸನ್ ಕೂಡ ಗೆದ್ದಿದ್ದಾರೆ. ಬಟ್ ನೋಡ್ಬೇಕು, ಒಳ್ಳೆ ಫೈಟ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಫ್ಯಾನ್ಸ್ ಗಂತೂ ಒಳ್ಳೆ ಮ್ಯಾಚ್ ಇದು. ಓಕೆ, ಸೊ ಫೈನಲಿ RCB ಮತ್ತೆ ಇದೊಂದು ಗೆಲುವಿನ ಮತ್ತೆ ಅಳಿಗೆ ಮರಳಕ್ಕೆ ಒಂದು ಚಾನ್ಸ್ ಇದೆ. ಓಕೆ, ಸೊ ಅದೇ ನೀವು ಹೇಳ್ದಂಗೆ ಭಾನುವಾರದ ಮ್ಯಾಚ್ ಮುಂಬೈ ಮೇಲೆ ಗೆದ್ದು RCB ಮತ್ತೆ ಗೆಲುವಿನ ಟ್ರ್ಯಾಕಿಗೆ ಬರ್ಬೇಕು ಅಂತ ಎಲ್ಲಾ ಫ್ಯಾನ್ಸ್ ಕೂಡ ಇದ್ ಮಾಡ್ತಿದ್ದಾರೆ. ಸೊ ಸ್ಟ್ರಾಂಗ್ ಇದೆ ಟೀಮ್, ಏನ್ ಆತರ ಮುಂಬೈ ಮೇಲೆ ಸೋಲುತ್ತೆ ಅಂತಾನು ಕೂಡ ಹೇಳಕ್ಕಾಗಲ್ಲ. ಎರಡು ಟಫ್ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಇರಲ್ಲ. RR ಹೇಳಿದ್ವಲ್ಲ ಆ ತರ ಇರುತ್ತೆ. ಬಟ್ RR ಡಾಮಿನೇಟ್ ಮಾಡಿರೋ ತರ ಮುಂಬೈ ಮಾಡಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಅವ್ರದ್ದು ಕನ್ಸಿಸ್ಟೆನ್ಸಿ ಇಲ್ಲ ಬ್ಯಾಟಿಂಗ್ ಅಲ್ಲಿ, ಯಾವಾಗ ಯಾರು ನಿಲ್ತಾರೆ ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಅವ್ರದ್ದು ಅದೊಂದು ಕಷ್ಟ. ಓಕೆ, ಸೊ ನೋಡೋಣ. ಭಾನುವಾರದ ಮ್ಯಾಚು ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಡಬಲ್ ಮ್ಯಾಚು, ಡಬಲ್ ಧಮಾಕ ಇರುತ್ತೆ. ಒಂದ್ ಕಡೆ RCB ವರ್ಸಸ್ ಮುಂಬೈ ಮ್ಯಾಚು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ.
RCB ಗೆಲ್ಲಬೇಕು, ಗೆದ್ದು ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಬೇಕು. ಅದರಲ್ಲೂ ಕೂಡ ಗೆದ್ರೆ ಟಾಪ್ 1 or 2 ಅಲ್ಲಿ ಹೋಗುತ್ತೆ ಪ್ಲೇಸ್ಮೆಂಟಲ್ಲಿ ಅಂತ ಎಲ್ಲ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ಥರ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಕ್ರೀಡಾ ಸಂಬಂಧಿತ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ರಿಲೇಟಿವ್ ವಿಡಿಯೋದ ಜೊತೆ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.